ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿಯಲ್ಲಿ ಪ್ರತಿಭಟನೆ ಮಾಡಿದ ರೈತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ರೈತರ ಪರವಾಗಿ ಜೆಡಿಎಸ್ ನಿಂದ ಜಾಮೀನು ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ. ರೈತರ ಪರವಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ನಿಯೋಗ ರೈತರ ಪರವಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ನಿಯೋಗ ಘಟನೆ ಸಂಬಂಧ ದಾಖಲಾಗಿದ್ದ 2 ಎಫ್ಐಆರ್, 1 ಎಫ್ಐಆರ್ ನಲ್ಲಿ 11 ಜನರನ್ನ ಸೇರಿಸಿ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೊಂದು ಎಫ್ಐಆರ್ ನಲ್ಲಿ ರೈತರು ಅಂತ ದಾಖಲು ಮಾಡಿಕೊಂಡಿದ್ದಾರೆ. ಘಟನಾ ಸ್ಥಳದಲ್ಲಿ ಇಲ್ಲದೆ ಇರೋರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಇದು ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯೋಜನೆಯ ಪರ ಇರೋರು ರಸ್ತೆ ಅಡ್ಡಗಟ್ಟಿದ್ದಾರೆ. ಅವ್ರ ಮೇಲೆ ಇಷ್ಟು ದಿನ 1 ಎಫ್ಐಆರ್ ಕೂಡ ಹಾಕಿಲ್ಲ. ಎಷ್ಟು ಜನರನ್ನ ಜೈಲಿಗೆ ಕಳಿಸ್ತೀರಿ ನೋಡ್ತೀವಿ ಅಂತ ವಕೀಲ ಪ್ರದೀಪ್ ಅವರು ಕಿಡಿಕಾರಿದ್ದಾರೆ. ಒಂದು ಘಟನೆ ಸಂಬಂಧಪಟ್ಟಂಗೆ ಒಂದು ಎಫ್ಐಆರ್ ಹಾಕಿದ್ದಾರೆ. 2 ಎಫ್ಐಆರ್ಗಳನ್ನು ಹಾಕಿದ್ದಾರೆ. 249/26, 240/26. ಅದರ ಒಂದು ಎಫ್ಐಆರಲ್ಲಿ 11 ಜನನ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಎಫ್ಐಆರಲ್ಲಿ ಬರೀ ಫಾರ್ಮರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾಕೆ ನೀವು ಎಫ್ಐಆರ್ ಹಾಕ್ಬೇಕಾದ್ರೆ ಐಡೆಂಟಿಫೈ ಮಾಡಿ ಹಾಕಬೇಕು. ಯಾಕೆಂದರೆ ನೋಡಿ, ಇನ್ಸಿಡೆಂಟ್ ಆಗಿದ್ದು 2:30ಗೆ, ನೀವು ಎಫ್ಐಆರ್ ಹಾಕಿರ್ತಕ್ಕಂಥ ರಾತ್ರಿ 9ವರೆಗೆ. ನಿಮಗೆಲ್ಲ ಗೊತ್ತು, ಯಾರೋ ಒಬ್ಬರು ಮಹಮ್ಮದ್ ಅನ್ನೋರನ್ನ ಕರ್ಕೊಬಂದು ಡ್ರೈವರ್ನ ನೀವು ಎಫ್ಐಆರ್ ಹಾಕ್ತಾ ಇದ್ರಲ್ಲ, ಇದು ಒಪ್ಪುವಂಥದ್ದ? ಇಲ್ಲಿ ಅಧಿಕಾರಿಗಳು ಬಂದಿದ್ರಲ್ಲ, ಅವ್ರ ಕೈಲಿ ಯಾರು ಏಡ್ ತಿಂದ್ರು, ಯಾರು ವಿಕ್ಟಿಮ್ ಇದ್ರಲ್ಲ, ಅವ್ರ ಕೈಲಿ ಕಂಪ್ಲೇಂಟ್ ಕೊಡಿಸ್ಬೇಕಲ್ಲ. ಇದು ಲೀಗಲ್ಲಿ. ಆದರೆ ನೀವು ಯಾರೋ ಒಬ್ಬ ಡ್ರೈವರ್ ಕರ್ಕೊಬಂದು ನೀವು ಒಂದು ಎಫ್ಐಆರ್ನ ದಾಖಲು ಮಾಡಿದ್ರಿ. ಈ ಎಫ್ಐಆರ್ಗೆ ಇಲ್ಲಿರೋ ಜನ ಎದುರೋರೇ ಅಲ್ಲ. ಈಗ ಅವ್ರು ಏನು ಮಾತಾಡಿದ್ರು ಅಂದರೆ, ನಾವು ಜೈಲ್ಗೆ ಹೋಗಿಸಿದ್ದ ಇದು ಸರ್, ನೀವು ಯಾಕೆ ಸರ್ ವಕಾಲತ್ ಹಾಕ್ತೀರಿ ಅಂದರು. ನಾವು ಜೈಲ್ಗೆ ಹೋಗಿ ರೆಡಿ ಇದ್ದೀವಿ, ಅವ್ರು ಹಾಕ್ಲಿ, ಎಷ್ಟು ಎಫ್ಐಆರ್ ಬೇಕಾರೋ ಹಾಕ್ಲಿ, ನಾವು ಜೈಲ್ಗೆ ಹೋಗಿ ರೆಡಿ ಇದ್ದೀವಿ, ನಾವು ಅರೆಸ್ಟ್ ಮಾಡ್ಕೊಂಡು ಹೋಗಿ ಸರ್, ಅದಕ್ಕೆ ಇಲ್ಲೇ ಇದ್ದೀವಿ ಸರ್. ಅವರೆಲ್ಲಿ ಎದ್ದು ಓಡೋಗಿಲ್ಲ, ಇಲ್ಲೇ ಇದ್ದಾರೆ, ಅರೆಸ್ಟ್ ಮಾಡಲಿ ಸರ್, ನಾವು ಜೈಲ್ಗೆ ಹೋಗ್ತೀವಿ ಅಂತಿದ್ದಾರೆ. ಆದರೆ ಕಾನೂನು ಚೌಕಟ್ಟಿನಲ್ಲಿ, ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದ್ರಿಂದ ಕಾನೂನಿಗೆ ಬೆಲೆ ಕೊಡಬೇಕು. ಹಾಗಾಗಿ ಆ ರೈತರಿಗೆ ನಾನೊಂದಷ್ಟು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಎಸ್, ನಾವು ಕಾನೂನು ಪ್ರಕ್ರಿಯೆಗೆ ಬೆಲೆ ಕೊಡೋಣ, ನಾವು ಏನು ಕಾನೂನು ಹೋರಾಟವನ್ನು ಮಾಡೋಣ, ಈ ಹೋರಾಟವನ್ನು ಮಾಡೋಣ ಅಂಥೇಳಿ ಇವತ್ತು ನಾವು ಏನು ನೆನ್ನೆ ಎಫ್ಐಆರ್ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಈಗ ವಕಾಲತ್ ಸೈನ್ ತೊಗೊಂಡಿದ್ದೀವಿ. ಕರೆಕ್ಟ್. ಘಟನಾ ಸ್ಥಳದಲ್ಲಿ 3 ಜನ ಇರಲಿಲ್ಲ. ಒಬ್ಬರು ಡೆಲ್ಲಿನಲ್ಲಿದ್ದಾರೆ, ಒಬ್ಬರು ರಾಮನಗರ ಕೋರ್ಟಲ್ಲಿದ್ದಾರೆ. ಅದೆಲ್ಲವನ್ನು ಈಗ ಇಲ್ಲಿ ಹೇಳೋದು ಬೇಡ. ಈಗ ಅವ್ರು ಹೇಳಿ ಇದು ನಾನು ಏನಾಗಿದೆ ಅನ್ನೋದನ್ನ, ಅದು ಯಾವ ಮಾಹಿತಿಯನ್ನು ಕೋರ್ಟ್ ಕೊಡೋಣ. ಕೋರ್ಟ್ ಇವರು ಎಂಥ ದುಂಡಾವರ್ತನೆ, ಎಂಥ ದುರ್ವರ್ತನೆ ತೋರಿಸಿದ್ದಾರೆ, ಇಷ್ಟ ಬಂದಾಗ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅಲ್ಲೇ ಗೊತ್ತಾಗುತ್ತಲ್ಲ. ನೀವು ಐಡೆಂಟಿಫೈ ಮಾಡಿ. ಯಾಕಂದ್ರೆ ಅಂಥ ಹೆಸರುಗಳನ್ನ ಹಾಕಿದ್ದಾರೆ ಅಂದರೆ, ಯಾರು ಮುಂದಾಳತ್ವವನ್ನು ವಹಿಸಿದ್ರು, ಯಾರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು, ಅವ್ರ ಮೇಲೆ ಎಫ್ಐಆರ್ ಹಾಕ್ಬಿಟ್ರೆ ಅವ್ರು ಮುಂದಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಐಡೆಂಟಿಫೈ ಮಾಡಿದ್ದೀರಾ. ಇದನ್ನು ಒಪ್ಪುತ್ತಾ ಕೋರ್ಟು? ನ್ಯಾಯಾಲಯ ಒಪ್ಪುತ್ತಾ? ಸಂವಿಧಾನ ಒಪ್ಪುತ್ತಾ? ಕಾನೂನು ಒಪ್ಪುತ್ತಾ? ಯಾವ ಕಾರಣಕ್ಕೂ ಒಪ್ಪಲ್ಲ. ನೀವು ಈ ರೀತಿ ಎಫ್ಐಆರ್, ಈಗ ಅವರು ಪರ ಮಾಡ್ತಾ ಇರೋರು ರೋಡ್ ಅಡ್ಡಾಕವ್ರೆ, ಎಲ್ಲ ಮಾಡಿ, ಅವ್ರ ಮೇಲೆ ಒಂದು ಎಫ್ಐಆರ್ ಇಲ್ಲ. ಇವ್ರ ಮೇಲೆ 4 ಎಫ್ಐಆರ್ ಇದೆ. ಇದಕ್ಕೂ ಮೊದಲೇ 4 ಎಫ್ಐಆರ್ ಹಾಕಿದ್ದಾರೆ ಇವ್ರ ಮೇಲೆ. 5-6 ಮೇಲೆ ಎಫ್ಐಆರ್ ಆಗಿದೆ ಅಂತೆ. ಈ ರೀತಿ ಎಫ್ಐಆರ್ಗೆಲ್ಲ ಎದುರ್ಕೊಳ್ಳೋಂಥವ್ರು ಜನ ಇವರು. ನೀವು ದುಂಡಾವರ್ತನೆ ನೋಡಿ, ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದವರು, ಈ ಜಿಲ್ಲೆಯ ಜನತೆಗೆ ಗೌರವವನ್ನು ಸಲ್ಲಿಸಿ ಈ ಜಿಲ್ಲೆಯ ಋಣವನ್ನು ತೀರಿಸಬೇಕಾದಂಥವ್ರು ಮುಖ್ಯಮಂತ್ರಿ ಕರ್ತವ್ಯ. ಆದರೆ ಇಲ್ಲಿಗೆ ಬರ್ದೇನೆ ಓಡೋದ್ರೆ ನೀವು ಎಂಥ ಮುಖ್ಯಮಂತ್ರಿಗಳು? ನೀವು ಏನನ್ಬೇಕು? ನೀವು ಈ ಜಿಲ್ಲೆ ಇದಕ್ಕೋಸ್ಕರ ಮಾಡಿದ್ದು, ನಿಮ್ಮನ್ನ ಈ ಋಣ ತೀರ್ಸೋಕ್ಕೋಸ್ಕರ ಮಾಡಿದ್ದು. ನಿಮಗೆ ಎಂಥ ಅವಕಾಶ, ಪೆನ್ನು ಪೇಪರ್ ಕೇಳಿದ್ರಿ, ಅವಕಾಶ ಕೊಟ್ಟರು, 4 ಕ್ಷೇತ್ರವನ್ನು ಗೆಲ್ಲಿಸ್ಕೊಟ್ರು. ಇದನ್ನ ಅದಕ್ಕೆ ಪ್ರತಿಯಾಗಿ ಕೊಡ್ತಾ ಇರ್ತಕ್ಕಂಥ ಋಣನ ಇದನ್ನು ಎಫ್ಐಆರ್ ಹಾಕಿ ಜೈಲಿಗೆ ಕಳಿಸೋದಾ? ಈ ಜನಗಳನ್ನು ಯಾವ ಜನರಿಂದ ಆಶೀರ್ವಾದ ಪಡೆದು ನೀವು ಮುಖ್ಯಮಂತ್ರಿ ಆದೋ ಆ ಜನಗಳನ್ನು ಜೈಲಿಗೆ ಕಳಿಸೋದ ನಿಮ್ಮ ಕೆಲಸ? ಕಳಿಸಿ, ನೀವು ಜೈಲಿಗೆ ಕಳಿಸಿ, ಅದು ನೋಡೇ ಬಿಡೋಣ. ಎಷ್ಟು ಜನ ಕಳಿಸ್ತೀರಾ? ಪರ್ಮನೆಂಟಾಗಿ ಉಳಿಸೋಕ್ಕಾಗುತ್ತೆ ನೀವು? ನಮಗೂ ನ್ಯಾಯ ಇದೆ, ಸಂವಿಧಾನ ಇದೆ, ಕಾನೂನು ಇದೆ. ಖಂಡಿತ ನ್ಯಾಯ ದೇವತೆ ನಮ್ಮ ಪರವಾಗಿರ್ತಾರೆ.